ನನಗೆ ಎಂತ ತಗೊಂಡು ಬಂದಿದ್ದೀರಾ? ನಿಮಗೆ ಅಷ್ಟು ತಂದಿದ್ದಾರಲ್ಲ ಅದು ಸಾಕು. ನನಗೆ ಫಸ್ಟ್ ಟೈಮ್ ಇವರು ವಾಚ್ ಕಟ್ಟಿದ್ರು, ಆ ಥರ ನೆನಪು ಬರ್ತಾ ಉಂಟು ನನಗೆ. ಜಾಸ್ತಿ ಮಾಡ್ಲಿಕ್ಕೆ ಸೂಪರ್ ಹಾಕೊಂಡು ನನ್ನ ಮಗ ಆರ್ಡ್ರ್ ಮಾಡುದು ನನಗೆ ಸಾರು ಮಾಡಲಿಕ್ಕೆ ಈ ಥರ ಮಾಡಿ ಅಂತೇಳಿ. ಅವನು ಹೇಳಿ ಕೊಟ್ಟಾಗೆ ನಾನು ಮಾಡುದು. ಮತ್ತೆಂತ ನಿಂದು ಬಿಲ್ಡಪ್ಪ ನೋಡಿ. ನಿಮ್ಮ ಮನೆಯಲ್ಲಿ ಹೀಗೇನಾ? ನಮ್ಮ ಕೋಳಿ ಸಾರು ರೆಡಿ ಆಯಿತು. ನಾನೀಗ ನನ್ನ ಮಗನ್ನು ಟ್ಯೂಷನ್ಗೆ ಬಿಟ್ಟು ಬರ್ತೇನೆ. 5 ಗಂಟೆ ಆಗ್ತಾ ಬಂತು, ಟ್ಯೂಷನ್ಗೆ ಬಿಡುವ ಟೈಮ್ ಆಯಿತು. ಈಗ ಚಿಕನ್ ತಗೊಂಡು ಬರಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೇವೆ. ಚಿಕನ್ ತರುವ ಅಂತೇಳಿ ಸಂಜೆ ಆಯ್ತು, ಈಗ 6 ಆಗ್ತಾ ಬಂತು. ಚಿಕನ್ ತಗೊಂಡು ಬರ್ತೇವೆ. ಚಿಕನ್ ತಗೊಂಡು ಬಂದೆ. ಇದು ಪ್ಯಾಕೆಟ್ ರೊಟ್ಟಿ, ಅದು ನನ್ನ ಮಗಳಿಗೆ ಲಾಲಿಪಾಪ್, ಸ್ವಲ್ಪ ಕಬಾಬ್ ಪೌಡ್ರ್ ತಗೊಂಡು ಬಂದೆ 4-5 ಪ್ಯಾಕೆಟ್. ಕಬಾಬ್ ಅಲ್ವ ಸಾರು. ತೆಂಗಿನಕಾಯಿ ನಾನು ಹೆಡ್ದೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಚಿಕನ್ ತೊಳೆದು ಅದಕ್ಕಿಂತ ಮುಂಚೆ ಒಂದು ಮಸಾಲೆ ಮಾಡ್ಕೊಳ್ಳುವ ನಾವು. ಚಿಕನ್ ಸಾರು ಮಾಡುವ ಅಂತೇಳಿ ಇವತ್ತು. ಹಾಗೆ ಸ್ವಲ್ಪ ಚಿಕನ್ ತೆಗೆದಿಡ್ತೇನೆ ನಾಳೆಗೆ ಕಬಾಬ್ ಮಾಡಲಿಕ್ಕೆ. ಇದರಲ್ಲಿ 30 ಮೆಣಸಿದೆ, ಮೆಣಸು ಹಾಕ್ಕೊಳ್ತೇನೆ ಮೊದಲಿಗೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸು ತಗೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಚೆನ್ನಾಗಿ ಕಾದಿದೆ ನೋಡಿ, ಇಷ್ಟು ಕಾದರೆ ಸಾಕು. ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ನಾನಿಲ್ಲಿ ಕಬಾಬ್ ಕಾಯಿಸಿದ ಎಣ್ಣೆ ಉಂಟು, ಅದೇ ಹಾಕ್ತಾ ಇದ್ದೇನೆ. ಇದಕ್ಕೀಗ ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೀಗ 2 ಈರುಳ್ಳಿ ಹಾಕ್ಕೊಳ್ತೇನೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಇದರ ಜೊತೆ ಈಗ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ಒಂದು 5-6 ಸ್ಪೂನಷ್ಟು ಕೊತ್ತಂಬರಿ, 2 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹುರಿದಂಥ ಇದು ಮೆಂತ್ಯ ಸಾಸಿವೆ, ಹಾಗೆ ಇದು ಗಸಗಸೆ, ಇದು ಚಕ್ಕೆ ಲವಂಗ, ಹಾಗೆ ಸ್ಟಾರ್ ಮೊಗ್ಗು, ಹಾಗೆ ಇಲ್ಲಿ 3 ಏಲಕ್ಕಿ. ಅದರ ಜೊತೆಗೆ ಇಲ್ಲಿ ಸ್ವಲ್ಪ ನಾನು ಪಲಾವ್ ಎಲೆ ಹಾಕ್ತಾ ಇದ್ದೇನೆ. ಇಷ್ಟು ಈ ಈರುಳ್ಳಿ ನಾವು ಫ್ರೈ ಮಾಡ್ತಾ ಇದ್ದೇವೆ ನೋಡಿ, ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಪರಿಮಳ ಬರುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನೋಡಿ. ಈ ಥರ ಚೆನ್ನಾಗಿ ಪರಿಮಳ ಬರಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಅದು ಮೆಂತ್ಯ ಸಾಸಿವೆ ಹುರಿದಿರುವಂಥದ್ದು, ಅದನ್ನು ಇದಕ್ಕೆ ಹಾಕಬೇಕು ಅಂತೇಳಿಲ್ಲ. ಇದನ್ನು ಹುರಿದಾದ್ಮೇಲೆ ಕೂಡ ಹಾಕ್ಕೊಳ್ಬೋದಿತ್ತು, ನಾನು ಇದರ ಜೊತೆನೇ ಹಾಕ್ಕೊಂಡೆ. ಈಗ ಚೆನ್ನಾಗಿ ಫ್ರೈ ಆಯಿತು. ನಾನೀಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳುವ ನಾವು ನೋಡಿ. ಇಲ್ಲಿ ಇದಕ್ಕೆ ತಣ್ಣಗೆ ಆದಮೇಲೆ ಇದನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೇನೆ. ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳುವ. ನಾನು ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದೇನೆ ಮಸಾಲೆಯನ್ನು. ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಮೊದಲಿಗೆ ಒಂದು ಮಣ್ಣಿನ ಪಾತ್ರೆ ತಗೊಳ್ಬೇಕು ನಾವು. ನಾನು ಮಣ್ಣಿನ ಪಾತ್ರೆಯಲ್ಲಿ ಸಾರು ಮಾಡೋದು. ಚಿಕನ್ ಸಾರಾಗಲಿ ಫಿಶ್ ಸಾರಾಗಲಿ ಸೂಪರ್ ಆಗ್ತದೆ ಟೇಸ್ಟ್. ಈಗ ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕಾಯಿಲಿ ಸ್ವಲ್ಪ. ಎಣ್ಣೆ ಕಾದಿದ್ದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ, ಹಾಗೆ ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಕರಿಬೇವು ಹಾಕ್ಕೊಳ್ಬೇಕು ನೋಡಿ. ಇಲ್ಲಿ
ಇದು ಸ್ವಲ್ಪ ಎಳ್ತು ಕರಿಬೇವು ಮುದ್ದೆ ಆಗೋಗಿದೆ. ಹಾಗೆ ಚುಂಕ್ ಅಂತ ಸೌಂಡ್ ಬರಬೇಕು. ಇಲ್ಲಿ ಒಂದು ಈರುಳ್ಳಿ ಹಾಗೆ 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ, ಆಗ ಬೇಗ ಸಾಫ್ಟ್ ಆಗ್ತದೆ ಈರುಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಈಗ ಇಲ್ಲಿ ನಾನು ಚೆನ್ನಾಗಿ ತೊಳೆದಿಟ್ಟಂತ ಚಿಕನ್ ತಗೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನು. ಈಗ ನಾವು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸುವ ಚಿಕನನ್ನು. ಚೆನ್ನಾಗಿ ಬೆಂದಿದೆ ಚಿಕನ್. ನನ್ನ ಮಗಳಿಗೆ ಉಂಟಲ್ಲ, ಇದರಲ್ಲಿರುವ ಚಿಕನ್ ತಿನ್ನುವುದಂದರೆ ಭಾರಿ ಇಷ್ಟ. ಈ ಥರ ಒಂದೊಂದೇ ಪೀಸ್, ನಿಂಗೊಂದು ಪೀಸ್, ಅಣ್ಣನಿಗೊಂದು ಪೀಸ್, ಆಯ್ತಾ? ಅಜ್ಜಂದು ಬಂದಿದೆ ತಿಂಡಿ, ಕಾಜು ಮಸಾಲ ಮತ್ತು ಚಪಾತಿ. ಆಡ್ಲೆ ಮಾಮಿ ಹಾಕ್ಲೆ ಗೊರ ಬೆಚ್ಚ ಪುನಃ ತಿನ್ಲೆ ಮಗ. ಅಂಡ ಪಂಜಿ ಜಿಂಜಿದು ಬರಾರ ಕುಳ್ಳುಂಡ ಬೊಕ್ಕ ಉದಾಸೀನ ಆಗ್ತದೆ. ಅಮ್ಮ ತಾರೆದ ಪೇರ್ ಜಾಸ್ತಿ ಮಾಡ್ಲಿಕ್ಕೆ ಸೂಪರ್ ಹಾಕೊಂಡು. ನನ್ನ ಮಗ ಆರ್ಡ್ರ್ ಮಾಡೋದು ನನಗೆ ಸಾರು ಮಾಡಲಿಕ್ಕೆ ಈ ಥರ ಮಾಡಿ ಅಂತೇಳಿ. ಅವನು ಹೇಳಿಕೊಟ್ಟಾಗೆ ನಾನು ಮಾಡುದು ಅಲ್ಲ. ಮತ್ತೆಂತ ನಿಂದು ಬಿಲ್ಡಪ್ಪ? ತಾರೆದ ಪೇರ್ ಹಾಕಿದ್ರೊಂದು ಟೇಸ್ಟ್ ಬೇರೆ ಮಾಡು. ಕಾಜು ಮಸಾಲ ಮತ್ತೆ ಚಪಾತಿ, ಪನ್ನೀರ್ ಕಾಜು ಮಸಾಲ. ಸಾರಿ ತೂಪ ತೂಪ ಉಜಲ್ ಮುಖದಾದಿರು ತೂಪ ಉಜರ್. ಸರಿ ನೋಡಿ, ನಿಮ್ಮ ಮನೆಯಲ್ಲಿ ಹೀಗೇನಾ? ಅವಳಿಗೆ ಜಾಸ್ತಿ ಕೊಟ್ರು ಅಂತ ಅವನು ಹೇಳುದು, ಅವನಿಗೆ ಜಾಸ್ತಿ ಕೊಟ್ರು ಅಂತೇಳಿ ಇವಳು ಹೇಳುದು. ಹೋಗಿ ಹೋಗಿ ಒಮ್ಮೆ ತಿನ್ನಿ ಮಾರ್ರೆ ನೀವು. ನಿಮ್ಮ ಸಹವಾಸಕ್ಕೆ ನಾನು ಬರುವುದಿಲ್ಲ. ನಮ್ಮದು ಇದಾಗ್ತಾ ಉಂಟು ಚಿಕನ್ ಸಾರು. ಇದರಲ್ಲಿ ಮಂದಕಾಯಿ ಹಾಲು ಹಾಗೆ ದಪ್ಪ ಹಾಗೆ ಇದು ಉಂಟೆಂತ ಹುಳಿ ಮೆಣಸಲ್ಲಿ ಕರೆದ ಮಸಾಲೆ ಇದೆ ಇದರಲ್ಲೇ. ನಾನು ಗ್ರೈಂಡರಿಗೆ ಹಾಕಿದ್ದೆ, ಮತ್ತು ಕಾಯಿ ಹಾಲು ಮಿಕ್ಸಿಗೆ ಹಾಕಿದ್ದು. ನೋಡಿ ಇಲ್ಲಿ ಇದು ಕಾಯಿ ಹಾಲು, ಹಾಗೆ ಇದು ಮಸಾಲೆ ನಾನು ಕೊಡ್ತದ್ದು. ನೈಸಾಗಿದೆ ಮಸಾಲೆ, ಇದನ್ನು ನಾನು ಒಟ್ಟಿಗೆ ಹಾಕಿದ್ದೇನೆ. ನೀರಿದ್ದು ಕಾಯಿ ಹಾಲು ಉಂಟು, ಅದನ್ನು ಬೇಕಿದ್ದರೆ ಸೇರಿಸುವ ಅಂತೇಳಿ ಸಪ್ರೇಟಾಗಿ ಇಟ್ಟುಕೊಂಡಿದ್ದೇನೆ. ಈಗ ಮುಚ್ಚಿಟ್ಟು ಬೇಯಿಸುವ. ಇದು ನೋಡಿ, ನಾನು ನೀರು ಹಾಲಲ್ಲಿ ಗ್ರೈಂಡರ್ ತೊಳೆದಿದ್ದೇನೆ. ಕಾಯಿ ಹಾಲು ಬರ್ತದಲ್ಲ ನೀರು, ಅದರಲ್ಲಿ ಈಗ ಇದನ್ನು ಹಾಕುವ. ನನಗೆ ಎಷ್ಟು ನೀರು ಬೇಕಷ್ಟು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಳ್ಳಿ ಈ ಟೈಮಲ್ಲಿ, ಉಪ್ಪು ಹುಳಿ ಎಲ್ಲ ಚಪ್ಪೆ ಇದ್ದರೆ ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ, ನಾನು ಹುಳಿ ನೀರಲ್ಲಿ ಸಹ ಹುಳಿ ಹಾಕಲಿಲ್ಲ ಮಸಾಲೆಗೆ, ಹಾಗಾಗಿ ಈಗ ನಾನು ಸ್ವಲ್ಪ ಹುಳಿ ನೀರು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಹುಳಿಗೆ ಎಷ್ಟು ಬೇಕು ನೋಡಿ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಮತ್ತು ನೋಡಿ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಕುದಿಬೇಕು ಸಾರು. ಮುಚ್ಚಿ ಕುದಿಲಿಕ್ಕೆ ಬಿಡುವ. ನಾನಿಲ್ಲಿ ಅಡಿಗೆ ಕೆಲಸ ಮಾಡ್ಕೊಳ್ತಿರುವಾಗನೇ ಕಿಚನನ್ನು ಕ್ಲೀನ್ ಕೂಡ ಮಾಡ್ಕೊಳ್ತೇನೆ. ಅದು ಕುದಿಯೋವರೆಗೆ ಸ್ವಲ್ಪ ಟೈಮ್ ಇರ್ತದಲ್ಲ, ಆ ಟೈಮಲ್ಲಿ
ಚೆನ್ನಾಗಿ ಕುದಿಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಕೋಳಿ ಸಾರು ರೆಡಿ ಆಯಿತು. ಉಂಟಲ್ಲ ದೋಸೆ, ಗೀ ರೈಸ್ ಅಥವಾ ಶಾವಿಗೆ ತುಂಬ ಚೆನ್ನಾಗಿ ಆಗ್ತದೆ. ನಾಳೆ ಬೆಳಿಗ್ಗೆ ಶಾವಿಗೆ ಮಾಡುವ ಪ್ಲ್ಯಾನ್ ಉಂಟು. ಅದಕ್ಕೋಸ್ಕರ ನಾನು ರಾತ್ರಿ ಇವತ್ತು ಸಾರು ಮಾಡಿದ್ದು. ಮತ್ತು ನನ್ನ ಮಾವನ ತಂಗಿ ಬಂದಿದ್ದಾರೆ, ಮತ್ತು ಅವರಿಗೋಸ್ಕರ ಕೋಳಿ ಸಾರು. ಕಿಚನ್ ಒಮ್ಮೆ ಫುಲ್ ಕ್ಲೀನ್ ಮಾಡಿದೆ, ಒರೆಸೆಲ್ಲ. ಚಿಕನ್ ಸಾರು ಆಯಿತು. ಇಲ್ಲಿ ಪಾತ್ರೆದು ರಾಶಿ ನೋಡಿ, ಒಂದು ರಾಶಿ ಬಿದ್ದಿದೆ. ಎಲ್ಲ ಈಗ ತೊಳೆದಾಕಬೇಕು ಬೇಗ ಬೇಗ. ಸ್ನಾನ ಕೂಡ ಆಗಲಿಲ್ಲ, ಇನ್ನಾಗಬೇಕಷ್ಟೇ ಸ್ನಾನ. ಇದೆಲ್ಲ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗುವ ಅಂತೇಳಿದ್ದೇನೆ. ಇವರು ಬಂದರು, ಹಸ್ಬೆಂಡ್ ಶಿರಡಿಯಿಂದ. ಏನೆಲ್ಲ ತಂದಿದ್ದಾರೆ, ಶಿರಡಿ ಅಲ್ಲ ಸಾರಿ, ಶೃಂಗೇರಿಯಿಂದ. ನನ್ನ ಹಸ್ಬೆಂಡ್ ಶೃಂಗೇರಿಯಿಂದ ಬಂದರು ನೋಡಿ. ಈಗ ಏನೆಲ್ಲ ಇಟ್ಕೊಂಡು ಬಂದಿದ್ದಾರೆ. ಭಾರಿ ಶೋಕ್ ಉಂಡಿಯ ಮುಟ್ಟಿದ್ರಿಂದ ನೀರು ಮುಟ್ಟುವೆ. ಸರಿ ತುಪ್ಪಲೆ ಇದು ಹನುಮಂತಂದೊಂದು ತಂದಿದ್ದಾರೆ. ನನಗೆ ಸಾಯಿಬಾಬಾ ತೋರ್ಸಾ, ಸಾಯಿಬಾಬಾ ತೋರ್ಸಾ. ಉಳಿದು ಸಾಯಿಬಾಬಂದೊಂದು ತಂದಿದ್ದಾರೆ. ಪೇಂಟ್ ಬರ ಮಾಡುವೆ ದಾಯಿಗೆ ಬಿಡ್ಚಿ ಡಲ್ಲ ಹಾಕೊಂಡು ಪೇಂಟ್ ಮಾಡಿ ಪೇಂಟ್ ಮಾಡಿಂಡ ಡಲ್ಲ ಹಾಕೊಂಡು ಅಂತುಕ ಹೇಳ್ತದಯ್ಯ. ಆಯ್ತು ಸರಿ, ಇದೊಂದು ಕ್ಲಿಪ್ಪು ನೋಡಿ, ಡಿಫ್ರೆಂಟ್ ಆಗಿರೋದೊಂದು ತಂದಿದ್ದಾರೆ. ಇದೊಂದು ಕೈಗೆ ಹಾಕುವಂಥದ್ದು. ನನಗೆ ಎಂತ ತಗೊಂಡು ಬಂದಿದ್ದೀರಾ? ಈ ಕ್ಲಿಪ್ಪು ನಾನೀಗ ಈ ಕ್ಲಿಪ್ ಆದ್ರೂ ತಂದಿದ್ದೀರಲ್ಲ, ಚಂದ ಉಂಟಾಯ್ತಾ? ಥ್ಯಾಂಕ್ ಯು. ನಿಂಗೆ ಅಷ್ಟು ತಂದಿದ್ದಾರಲ್ಲ, ಅದು ಸಾಕು. ಬಿತ್ತಲ್ಲ ನನಗೆ ಫಸ್ಟ್ ಟೈಮ್ ಇವರು ವಾಚ್ ಕಟ್ಟಿದ್ರು, ಅದರ ನೆನಪು ಬರ್ತಾ ಉಂಟು ನನಗೆ. ಅದು ನಿಮ್ಮ ಕಾಲಿಗೆ ಬಂಗಾರ ಭಾರಿ ಶೋಕು ನೀವು ಮಾತ್ರ. ನೋಡಿ, ನಂಗಲ್ಲ ಇದು ಮಾತ್ರ, ನನ್ನ ಮಗಳಿಗೆ. ಅದು ಚಂದ ಉಂಟಲ್ಲ. ಕೈ ಕತ್ತಿಯೋ ಕಾರಿಗೆ ನನಕ ಇವನ್ನ ನೋಡಿ ಹುಡುಗಿಯರಾಗಿ. ಓ ಗಡ ಕೋಲದೆ ಇವರುಂಟಲ್ಲ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗಿ ಬಂದಿದ್ದಾರೆ. ಒಂದು ಬ್ಯಾಂಗ್ಳೂರಿಂದ ತೂತೆ. ಮತ್ತೆ ಆಂಟಿ ಎಂಜಾಡ್ ಫ್ಲೈಟ್ ಫಸ್ಟ್ ಟೈಮ್ ಅವರು ಫ್ಲೈಟ್ ಅಲ್ಲಿ ಹೋಗಿ ಬಂದದ್ದು. ಇಲ್ಲಿ ಒಂದು ಸೀನ್ ನೋಡಿ, ಇದೊಂದು ಸ್ಪೆಷಲ್ ಸೀನ್ ಆಗ್ತಾ ಉಂಟು. ಇಲ್ಲಿ ಒಂದು ನೋಡಿ ನೋಡಿ ಹೇಳುದು ನೋಡಿ, ದೂರ 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 ಆಂಟಿ ಫ್ಲೈಟ್ ಎಡ್ಡೆ ಹಾಕೊಂಡ ಫ್ಲೈಟ್ ಪಾರ್ಸೋಕಾಪುಂಡ ಫ್ಲೈಟ್ పోంది పునగా అంద ಎಂತ ಅಲ್ಪಡ್ತ ದಪ್ಪುನಾಗಿದ್ದೆ ಮಗ ದಪ್ಪುನಾಗ
ಒಂಚೂರ ಒಂದು ಅಲ್ಲಾಡುಂಡು ಸೀಟ್ ನಾಲ ಪೋಡಿಗೆ ಅಪ್ಪಜಿ ಪೋಲೆ ಅವ ಮಂಗ ಹಿರೇ ಪೋಡಿಗೆ ಆಯ್ತು ಮುರಾನಿ ಬ್ಲಾಸ್ಟ್ ಆಯ್ಲಕ ಆ ಒಂದು ಪೂರ ಪೋಡಿಗೆ ಆಯ್ತು ಆಟ ಹಾಕೊಂಡು ಮಾತೆಲ್ಲ ನೋಡ್ತಿ ಬಾಪೇನ ಇಂಚಿ ಬಲೆ ಕಾರ್ ತುಪ್ಪಲ್ಲಿ ಇರ್ನೊಂಚೂರು ಚೈತ ಬೆಳ್ಳಿದಲ್ಲ ಇದು 40 rupees ಅಂತೆ ಚೆನ್ನಾಗಿದೆ ನೋಡಿ ಕೈ ಎತ್ತು ನೋಡಿ ಐಟ್ ಬೇತು ಬೋಲೆ ಇತ್ತಿ ದಾಯಿಗ್ ಥ್ಯಾಂಕ್ ಯು ಖುಷಿ ಯಬ್ಬೋ